ಸಿಎಂ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಯತೀಂದ್ರ ಸಿದ್ದರಾಮಯ್ಯ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, 40 ವರ್ಷದ ಕಳಂಕರಹಿತ ರಾಜಕಾರಣ ಎಲ್ಲೋ ಒಂದು ಕಡೆ ಕಳಂಕ ಬಂದ್ಬಿಡ್ತು ಅನಿಸುತ್ತಾ? 46 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಅವರು ಬೇಕಾದಷ್ಟು ಉನ್ನತ ಪದವಿಗಳನ್ನು ಅಲಂಕರಿಸಿದ್ದಾರೆ. ಡೆಪ್ಯೂಟಿ ಸಿ ಎಮ್ ಆಗಿದ್ದಾರೆ, ಫೈನಾನ್ಸ್ ಮಿನಿಸ್ಟರ್ ಬೇಕಾದ ಸರಿ ಆಗಿದ್ದಾರೆ, ಹಲವಾರು ಸಚಿವ ಹುದ್ದೆಗಳನ್ನು ಇದು ಮಾಡಿದ್ದಾರೆ, 2ನೇ ಬಾರಿ ಸಿ ಎಮ್ ಆಗಿದ್ದಾರೆ. ಮಾಡಬೇಕು ಅಂತಿದ್ದರೆ ಇಷ್ಟೊತ್ತಾಗಲೇ ಮಾಡ್ಬೋದಾಗಿತ್ತು. ಅವರು ರಾಜಕೀಯ ಜೊತೆ ಕೊನೆ ಭಾಗದಲ್ಲಿ ಈ ರೀತಿ ಮಾಡೋ ಅವಶ್ಯಕತೆ ಅಂತ ಅವ್ರಿಗೆ ಇರಲಿಲ್ಲ. ಆದರೆ ಕಳಂಕ ಸುಳ್ಳು ಆರೋಪ ಮಾಡಿ ತರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಆದರೆ ಸತ್ಯ ಯಾವತ್ತಿದ್ರೂ ಹೊರಗೆ ಬಂದೇ ಬರುತ್ತೆ, ಜನಕ್ಕೆ ಗೊತ್ತೇ ಆಗುತ್ತೆ ಇದರೊಳಗೆ ತಂದೆಯವ್ರದ್ದು ಯಾವುದೂ ತಪ್ಪಿಲ್ಲ ಅಂತ. ಅಂದರೆ ಷಡ್ಯಂತ್ರ ಮಾಡಿದ್ದಾರೆ ಅಂತ. ಹೌದು. ಇವತ್ತು ನೀವು ಯಾವುದೇ ಲೀಗಲ್ ಎಕ್ಸ್ಪರ್ಟ್ಗಳನ್ನು ಕೇಳಿ ಎಲ್ಲರೂ ಅದನ್ನೇ ಹೇಳ್ತಾ ಇದ್ದಾರೆ. ಇವತ್ತು ಯಾರೋ ಒಬ್ಬ ಖಾಸಗಿ ವ್ಯಕ್ತಿ, ಅದು ಕೂಡ ಯಾವುದು ಒಬ್ಬ ಎಕ್ಸ್ಟ್ರಾಷನಿಸ್ಟ್, ಇನ್ನೊಬ್ಬರು ರೌಡಿ ಶೀಟರ್ ಆಗಿರೋರು, ಅಂಥವ್ರ ಕಂಪ್ಲೇಂಟ್ ಮೇಲೆ ಯಾವುದೇ ಒಂದು ತನಿಖೆ ವರದಿ ಇಲ್ಲದೇ ರಾಜ್ಯಪಾಲರು ತನಿಖೆಗೆ ಮತ್ತು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡ್ತಾರೆ ಅಂತಂದರೆ ಅದು ಸಂಪೂರ್ಣವಾಗಿ ಕಾನೂನು ಬಾಹಿರ, ಅಸಂವಿಧಾನಿಕ. ಸೊ ಇವತ್ತು ರಾಜ್ಯಪಾಲರ ಕಚೇರಿಯನ್ನು ಕೇಂದ್ರ ಸರ್ಕಾರದವರು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇದ್ದಾರೆ. ರಾಜ್ಯಪಾಲರನ್ನು BJP ಪಕ್ಷದ ಏಜೆಂಟ್ಗಳನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ನಿಮಗೆಲ್ಲ ಗೊತ್ತಿದೆ, ಇದರಿಂದ ದೊಡ್ಡ ಷಡ್ಯಂತ್ರನೇ ಇದೆ. JDS ನಾಯಕರು ರೀಸೆಂಟಾಗಿ ಪ್ರಧಾನಿಗಳನ್ನು ಭೇಟಿ ಮಾಡಿದರು, ಅಲ್ಲೂ ಕೂಡ ಅವರು ಇದನ್ನೇ ಚರ್ಚೆ ಮಾಡಿದ್ದಾರೆ. ಹೇಗಾದರೂ ಮಾಡಿ ನಾವು ಕಾಂಗ್ರೆಸ್ ಸರ್ಕಾರನ ಬೀಳಿಸಬೇಕು ಅಂತ ಹೇಳಿ. ಚುನಾವಣೆಯಲ್ಲಿ ಅವ್ರಿಗೆ ನಮ್ಮ ವಿರುದ್ಧ ಗೆಲ್ಲಕ್ಕಾಗಲಿಲ್ಲ. ಹಾಗಾಗಿ ಈಗ ಅಡ್ಡದಾರಿಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಪ್ರಯತ್ನ ಮಾಡ್ತಾರೆ. ತಂದೆಯವ್ರಿಗೆ ಬೇಸರ ಇದೆಯಾ ಸರ್, ಈ ಇಷ್ಟು ವರ್ಷ ರಾಜಕಾರಣದಲ್ಲಿ ಕೊನೆ ಹಂತದಲ್ಲಿ ನಮಗೆ ಇದಾಗೋಯ್ತು ಅಂತ? ರಾಜಕೀಯ ಅಂದಮೇಲೆ ಇದೆಲ್ಲ ಸರ್ವೇ ಸಾಮಾನ್ಯ ಇರುತ್ತೆ. ಆದರೆ ಯಾರೂ ಕೂಡ ಹಿಂದೆ ಇಂಥ ಮಟ್ಟಕ್ಕೆ ನೀಚ ಮಟ್ಟಕ್ಕೆ ಇಳಿತಿರಲಿಲ್ಲ. ಆರೋಪ ಮಾಡೋರು ಆರೋಪ ಮಾಡಿದ್ರೆ ನಾವು ಅದಕ್ಕೆ ಅಲ್ಲಗೆಳಿತಿದ್ವಿ, ಸರಿಯಾದಂಥ ಸಾಕ್ಷ್ಯಾಧಾರಗಳನ್ನು ಕೊಡ್ತಿದ್ವಿ. ಆದರೆ ಏನೂ ಆಧಾರ ಇಲ್ಲದೆ ಒಬ್ಬ ರಾಜ್ಯದ ಒಂದು ಚುನಾಯಿತ ಸರ್ಕಾರನ ಬೀಳಿಸುವಂಥ ಕೆಲಸ ಅಂತ ಮಾಡ್ತಿರುವಂಥದ್ದು 2014 ನಂತರ ಆಗ್ತಿರೋದು. BJP ಸರ್ಕಾರ ಕೇಂದ್ರದ ಅಧಿಕಾರಕ್ಕೆ ಬಂದ ಮೇಲೆ ಇಂಥ ಬೆಳವಣಿಗೆಗಳು ಆಗ್ತಿರೋದು. ಸೊ ಇದರಿಂದ ಇದು ಬರೀ ಸಿದ್ದರಾಮಯ್ಯ ಅವ್ರ ಪ್ರಶ್ನೆ ಇಲ್ಲ, ಕಾಂಗ್ರೆಸ್ ಪಕ್ಷದ ಈಗಿನ ಒಂದು ಸರ್ಕಾರದ ಪ್ರಶ್ನೆ ಇಲ್ಲ, ಮುಂದೆ ಇನ್ನೂ ಎಷ್ಟು ಹಲವಾರುಗಳ ಸರ್ಕಾರಗಳ ಭವಿಷ್ಯ ಕೂಡ ಇದರಲ್ಲಿ ಅಡಗಿರುತ್ತೆ. ಯಾಕೆಂತಂದರೆ ಯಾವುದೊಬ್ಬ ಖಾಸಗಿ ವ್ಯಕ್ತಿ ದೂರದ ಆಧಾರದ ಮೇಲೆ ಯಾವುದೇ ತನಿಖೆ ವರದಿ ಇಲ್ಲದೇನೂ ಕೂಡ ಅವರು ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನಾಗೆ ನೋಟಿಸ್ ಕೊಡ್ತಾರೆ ಅಂತಂತಂದರೆ ಮುಂದೆ ಯಾವ CM ಮೇಲೂ ಕೂಡ ಇದೇ ರೀತಿ ಮಾಡ್ಬೋದು. ಸೊ ಆವಾಗ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ, ಪ್ರತಿಪಕ್ಷಗಳು ಉಳಿಯೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದು ದೇಶದ ಪ್ರಜಾಪ್ರಭುತ್ವದ ಪ್ರಶ್ನೆ ಇದು. ಅಂದರೆ ನಿಮ್ಮ ತಾಯಿಯವರ ವಿಚಾರಗಳು ಬರ್ತಾ ಇರುವಂಥದ್ದು, ಇಷ್ಟು ಸಾರ್ವಜನಿಕ ಜೀವನದಲ್ಲಿ ಅವ್ರು ಕಾಣಿಸ್ಕೊಂಡಿರಲಿಲ್ಲ, ಇಂಥ ಸಂದರ್ಭದಲ್ಲಿ ಅವ್ರ ಹೆಸರಿಗೆ ಬರ್ತಾ ಇರೋದಂಥದ್ದು. ಅವ್ರ ತಾಯಿಯವ್ರು ಯಾವತ್ತೂ ಕೂಡ ಸಾರ್ವಜನಿಕ ಬಂದವರಲ್ಲ, ಮತ್ತು ಯಾವತ್ತೂ ತಂದೆಯವ್ರಿಗೆ ಕೆಟ್ಟ ಹೆಸರು ತರೋಂಥ ಕೆಲಸಗಳು ಅವ್ರು ಯಾವತ್ತೂ ಮಾಡಿಲ್ಲ. ಈಗಲೂ ಕೂಡ ಅವ್ರು ಕಾನೂನು ಬಾಹಿರವಾಗಿ ಯಾವುದೂ ಕೆಲಸ ಮಾಡಿಲ್ಲ. ಆದರೂ ಕೂಡ ಅವ್ರ ಮೇಲೆ ಸುಮ್ಮನೆ ಗೂಬೆ ಕೂರಿಸಿ ಅವ್ರನ್ನ ಹೆಸರನ್ನ ಮೀಡಿಯಾಗಳ ಮುಂದೆ ತರೋವಂಥದ್ದು ಅದು ಇದೆಲ್ಲ ಮಾಡ್ತಿದ್ದಾರೆ. ಬಟ್ ಈಗಾಗಲೇ ಹೇಳಿದಾಗೆ ಯಾವತ್ತಾದರೂ ಒಂದು ಸತ್ಯ ಹೊರಗೆ ಬಂದೇ ಬರುತ್ತೆ. ಸುಳ್ಳು ಹೇಳೋರ್ದು ನಿಜ ಬಣ್ಣ ಬಯಲಾಗೇ ಆಗುತ್ತೆ. ಮತ್ತು ಈ ರೀತಿ ಸುಳ್ಳು ಆರೋಪ ಹೊರಿಸಿ ಕೆಟ್ಟ ಕೆಲಸ ಮಾಡಿರೋರಿಗೂ ಕೂಡ ಕರ್ಮ ಬಿಡೋದಿಲ್ಲ. ಖಂಡಿತ ಅವ್ರಿಗೂ ಏನಾದರೂ ಖಂಡಿತ ಆಗುತ್ತೆ. ನಿಮ್ಮ ಜೊತೆ ಏನೋ ಹೇಳಿಲ್ವ ಸರ್? ಯಾಕಂದರೆ ತಾಯಿ ಬೇಸರ ಆಯಿತು, ಬಟ್ ಏನೂ ತಪ್ಪು ಮಾಡಿಲ್ಲದೆ ಇರೋದ್ರಿಂದ ಅವರು ಕೂಡ ಹೆದರ್ಕೊಳ್ಳೋ ಆಗೋತ್ತಿಲ್ಲ. ಸೊ ಅವರು ಧೈರ್ಯವಾಗಿದೆ. ಮುಂದಿನ ದಿನದಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಸರ್ ಕಾನೂನು? ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ರಾಜ್ಯಪಾಲರು ಏನು ನೋಟಿಸ್ ಕೊಟ್ಟಿದ್ರೆ ಅದ್ರ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ಏನೇ ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಅಷ್ಟು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಅದು ಹೈಕೋರ್ಟ್ ಇರ್ಬೋದು, ಸುಪ್ರೀಂ ಕೋರ್ಟು ಇರ್ಬೋದು, ನ್ಯಾಯ ಪಡೆಯೋದಕ್ಕೆ ಪ್ರಯತ್ನ ಪಡ್ತೀವಿ. ರಾಜಕೀಯವಾಗಲೂ ಕೂಡ ಏನು ಹೋರಾಟ ಮಾಡಬೇಕು ಅಂತೇಳಿ ನಿಮ್ಮ ಪಕ್ಷ ಈಗಾಗಲೇ ತೀರ್ಮಾನ ಮಾಡಿದೆ. ಎರಡೂ ಕಡೆಯಿಂದ ನಾವು ಹೋರಾಟ ಮಾಡ್ತೀವಿ. ಸರ್, BJP ಅವ್ರ ವಾದ ಇರುವಂಥದ್ದು ಯಡಿಯೂರಪ್ಪನವ್ರ ವಿರುದ್ಧ ಪ್ರಾಸಿಕ್ಯೂಷನ್ ಆದಂಥ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟರು. ಈಗ ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಹೋಗಿರೋ ಕಾರಣಕ್ಕೋಸ್ಕರ ಅವರ ಆರೋಪ ಇದೆ, ರಾಜೀನಾಮೆ ಕೊಡಲಿ ಅಂತ. ಯಡಿಯೂರಪ್ಪ ಅವ್ರ ಕೇಸ್ಗೂ ಈ ಕೇಸ್ಗೂ ಸಂಬಂಧನೇ ಇಲ್ಲ. ಯಾಕೆಂತಂದರೆ ಯಡಿಯೂರಪ್ಪ ಅವ್ರ ಕೇಸ್ ಆಗ ಅವರು ಡಿನೋಟಿಫೈ ಮಾಡಿದ್ದಾರೆ ಅಂತ ಹೇಳಿ ಮತ್ತು ಮೈನಿಂಗ್ ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳಿ ಲೋಕಾಯುಕ್ತ ವರದಿ ಕೊಟ್ಟಿತ್ತು. ಆ ವರದಿ ಆಧಾರದ ಮೇಲೆ ಸ್ಯಾಂಕ್ಷನ್ ಕೊಡಿ ಅಂಥೇಳಿ ಕೆಲವರು ಲಾಯರ್ಗಳು ರಾಜ್ಯಪಾಲರ ಬಳಿ ಹೋದರು. ಆದರೆ ಇಲ್ಲಿ ಯಾವುದು ತನಿಖೆನೇ ಆಗಿಲ್ಲ, ಯಾವುದು ವರದಿನೂ ಇಲ್ಲ, ಏನು ಇನ್ವೆಸ್ಟಿಗೇಷನ್ ಮಾಡದೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡ್ತಾರೆ ಅಂದರೆ ಏನರ್ಥ? ಮತ್ತು ರಾಜ್ಯಪಾಲರ ಹತ್ರ ಈಗಾಗಲೇ BJP ಪಕ್ಷದ ಶಶಿಕುಮಾರ್ ಜೊಲ್ಲೆ ಅವರು, ಮತ್ತು ಮುರುಗೇಶ್ ನಿರಾಣಿ ಅವರು, ಮತ್ತು ಜನಾರ್ದನ್ ರೆಡ್ಡಿ, ಕುಮಾರಸ್ವಾಮಿ ಅವರು, ಅವ್ರ ಮೇಲೆ ಸ್ಯಾಂಕ್ಷನ್ ಕೊಡಿ ಅಂತ ಅನುಮತಿ ಕೇಳಿ ಲೋಕಾಯುಕ್ತದವರೇ ಬರೆದಿದ್ದಾರೆ. ಅದು ಇನ್ವೆಸ್ಟಿಗೇಷನ್ ಮಾಡಿ, ಪ್ರಾಥಮಿಕ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ಸ್ಯಾಂಕ್ಷನ್ ಕೊಡೋದಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ದಾರೆ. ಸೊ ಅವ್ರದನ್ನೆಲ್ಲ ಹಾಗೆ ಇಟ್ಕೊಂಡು ಇಲ್ಲಿ ತನಿಖೆನೇ ಮಾಡಿದೆ, ಯಾವುದೇ ವರದಿನೂ ಪಡೆದೆ ನೇರವಾಗಿ ಇವರು ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೊಡ್ತಾರೆ ಅಂತಂದರೆ ಇದು ಸ್ಪಷ್ಟವಾಗಿ ರಾಜಕೀಯ ಪ್ರೇರಿತ ಮತ್ತು ಕಾನೂನು ಬಾಹಿರವಾದದ್ದು. ಸರ್, ದೂರುದಾರ ಕ್ರೆಡಿಬಿಲಿಟಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಾ, ಆದರೆ ಈ ಹಿಂದೆ ಯಡಿಯೂರಪ್ಪನವ್ರ ವಿರುದ್ಧ ಅವ್ರುಗಳೇ ದೂರು ಕೊಟ್ಟಿದ್ರು, ಅವಾಗ ಯಾಕೆ ಪ್ರಶ್ನೆ ಬರಲಿಲ್ಲ, ಈಗ ಯಾಕೆ ಪ್ರಶ್ನೆ ಬಂದೆ ಅಂತ BJP ಪ್ರಶ್ನೆ. ಇವ್ರ ಥರ ಇವಾಗ ಪಾದಯಾತ್ರೆ ಮಾಡಿದ್ವಾ,
ಯಡಿಯೂರಪ್ಪ ಅವ್ರ ಮೇಲೆ ಇವ್ರು ದೂರು ಕೊಟ್ಟಿದ್ದಾರೆ, ಹಾಗೋಸ್ಕರ ಅವ್ರನ್ನ ಜೈಲಿಗೆ ಹಾಕಿ ಅಥವಾ ಅವ್ರ ಅಧಿಕಾರದಲ್ಲಿದ್ದರೆ ಅಧಿಕಾರದಿಂದ ಕೆಳಗಿಳಿಸಿ ಅಂತ ಮಾಡಿದ್ವಾ? ಇಲ್ಲ, ನಾವು ಯಾವತ್ತೂ ಕೂಡ ಕಾನೂನು ಪ್ರಕಾರ ಹೋಗ್ತೇವೆ, ತನಿಖೆ ಮಾಡಿ ಅದರೊಳಗೆ ಅವ್ರು ನೀವು ಸ್ಪಷ್ಟವಾಗಿ ಅಪರಾಧಿ ಅಂತ ಸಾಬೀತಾದರೆ ಆಮೇಲೆ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ವಿ. ಇದ್ರೊಳಗೆ ಹಾಗಲ್ಲ. ಇದರೊಳಗೆ ತಂದೆಯವರು ಇವ್ರು ಏನು ಹೇಳ್ತಿರ್ತಾರೆ, ತಥಾಕಥಿತ ಏನು ಆರೋಪ ಮಾಡ್ತಿದ್ದಾರೆ, ಇವರು ತಂದೆಯವರು ಸ್ಕ್ಯಾಮ್ ಮಾಡಿದ್ದಾರೆ ಅಂತ ಹೇಳಿ, ಆ ಟೈಮಲ್ಲಿ ತಂದೆಯವರು ಅಧಿಕಾರದಲ್ಲೇ ಇರಲಿಲ್ಲ, ವಿರೋಧ ಪಕ್ಷ ನಾಯಕರಾಗಿದ್ದು. 2021 ನಮಗೆ ಸೈಟ್ಗಳನ್ನ ಕೊಟ್ಟಿದ್ದು. ತಂದೆಯವರು ಅವಾಗ ವಿರೋಧ ಪಕ್ಷ ನಾಯಕರಾಗಿದ್ದರು, ಅವ್ರೇನು ಸರ್ಕಾರದ ಭಾಗ ಆಗಿದ್ರೆ ಇಲ್ಲ. ಅವಾಗ ಸರ್ಕಾರ ಇದ್ದಿದ್ದು ಯಾವುದು? BJP ಸರ್ಕಾರ. ಸೊ ಹಾಗಾಗಿ ತಪ್ಪು ಮಾಡಿದರೆ BJP ಸರ್ಕಾರದ ಅಧಿಕಾರಿಗಳು ಮತ್ತು ಆಗಿದ್ದಂಥ ಅಧ್ಯಕ್ಷರು, ಅವಾಗಿದ್ದು BJP ಅವರ ಅಧ್ಯಕ್ಷರು ಮೂಡಾದಲ್ಲಿ. ಸೊ ಹಾಗಾಗಿ ತಂದೆಯವರು ಎಲ್ಲೂ ಕೂಡ ಬರೆದೂ ಇಲ್ಲ ಕೂಡ, ನಮಗೆ ಸೈಟ್ ಬೇಕು ಕೊಡಿ ಅಥವಾ ಅಧಿಕಾರಿಗಳಿಗೆ ಸೈಟ್ ಬೇಕು ಕೊಡಿ ಅಂತ ಪತ್ರನೂ ಬರೆದಿಲ್ಲ, ಫೋನು ಮಾಡಿಲ್ಲ. ಸೊ ಏನೂ ಸಾಕ್ಷ್ಯಗಳಿಲ್ಲದೆ ತನಿಖೆನೇ ಮಾಡಿದೆ ಸುಮ್ಮನೆ ಹಾಗೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡ್ತೀವಿ ಅಂತಂದ್ರೆ ಇದನ್ನು ಏನಂತ ಹೇಳಬೇಕು? ಇದನ್ನು ಸ್ಪಷ್ಟವಾಗಿದ್ದು ರಾಜಕೀಯ ಪ್ರೇರಿತ ಮತ್ತು ಸಂಪೂರ್ಣವಾಗಿ ಕಾನೂನು ಬಾಹಿರ. ಇವಿಷ್ಟು ಯತೀಂದ್ರ ಸಿದ್ದರಾಮಯ್ಯನವರ ಮಾತುಗಳಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ದಿಲೀಪ್ ಚೌಡರಿ, TV9 ಮೈಸೂರು.